ಅನ್ಕೋಬೋದು ದೊಡ್ಡ ತಿಕ್ಲು ನನ್ನ ಮಗ ಅಂತ ಮಾಡಕ್ಕೆ ಹೋದ ಫುಲ್. ಸೊ ಅದನ್ನೆಲ್ಲ ತೋರಿಸ್ಬೇಡ್ದು, ಅದೆಲ್ಲ ಪರ್ಸ್ನಲ್ಲು. ನಮ್ಮಪ್ಪ ಅಂದ್ರೆ ಇಲ್ಲಿಂದ ಸಂಸಾರ ಮಾಡಕ್ಕೆ ಹೋಯ್ತಾವನು ಅವನು. ವ್ಲಾಗ್ನ ಫುಲ್ಲು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲೇನೆ ಡಿಸ್ಲೈಕ್ ಮಾಡಿ, ಓಕೆನಾ? ಸೊ ಬಿ ವಾಚಿಂಗ್. ಯಾರೋ ದೊಡ್ಡ ಎದುರು ಪುಕ್ಲು ನನ್ನ ಮಗ ಆ ರೂಮಲ್ಲಿ ಒಬ್ಬನೇ ಹೆಂಗೆ ಮಲ್ಕೋತಾನೆ ಅಂತ ನಾನು ನೈಟ್ ಇಲ್ಲ, ನಂಗೆ ಗಲೀಜ್ ನನ್ನ ಮಗ. ಸೊ ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲಿದ್ದಾನಪ್ಪ ಇವನು ಅಂತ ಅಂದ್ಬಿಟ್ಟು ನೀವು ಆಗಲೇ ಯೋಚನೆ ಮಾಡಿರ್ತೀರ ಕೆಲವೊಬ್ಬರು. ನಾನು ಮೈಸೂರಿಗೆ ಶಿಫ್ಟ್ ಆದೆ ಅಂತ ಅಂದ್ಬಿಟ್ಟು ಕೆಲವೊಂದು ರೀಲ್ಸಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಸೊ ನಾನು ಮನೇನೂ ನನ್ನ ಇದ್ದಿದ್ದು ಜಾಗನೂ ತೋರಿಸಿಲ್ಲ, ಏನೂ ಇಲ್ಲ. ಸೊ ನನ್ನ ರೂಮ್ ಸರೌಂಡಿಂಗ್ ಇರೋದು ಈ ರೀತಿ ಇದೆ. ಸೊ ನೋಡ್ಬೋದು, ಟಾಪ್ ಫ್ಲೋರಲ್ಲಿರೋದು. ಬಿಕಾಸ್ ಏನಕ್ಕೆ ಅಂತ ಅಂದರೆ ನಮ್ಮ ಕಾಲೇಜ್ ಇರೋದು ಇಲ್ಲೇ ಹತ್ರನೇ. ಸೊ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ. ಸುಮ್ಮನೆ ಒಂದು 3 ಜನ 4 ಜನ ಬಂದರೆ ಒಂದು ರೂಮ್ ಏನು ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದೇನೆ. ಒಂದು 2-3 ಜನ ಆರಾಮಾಗಿ ಸ್ಟೇ ಆಗ್ಬೋದು, ಅಂದರೆ ಮಾಮೂಲಿ ರೂಮ್ ಥರ. ಸೊ ಅದಕ್ಕೋಸ್ಕರ ಹುಡುಗರು ಒಂದು 4 ಜನ 5 ಜನ ಏನಾರು ಬಂದುಬಿಟ್ರೆ ಸುಮ್ಮನೆ ಒಳಗಡೆ ಇಕ್ಕಟ್ಟಾಯ್ತು ಅಂತ ಟಾಪ್ ಫ್ಲೋರಲ್ಲಿ ರೂಮ್ನ ಹುಡುಕಿ ಬಂದಿರೋದು. ಬಂದರೆ ಅವ್ರು ವೀಡಿಯೋಸ್ ಮಾಡೋಕ್ಕೆ ನನಗೆ ಜಾಗ ಎಲ್ಲ ಬೇಕು. ಫಸ್ಟ್ ಆಫ್ ಆಲು ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಏನಾದರೂ ವೀಡಿಯೋಸ್ ಮಾಡಬೇಕು ಅಂದರೆ ಜಾಗ ಬೇಕಲ್ವಾ? ಸೊ ಅದಕ್ಕೆ ಫಸ್ಟು ನಾನು ಟಾಪ್ ಫ್ಲೋರಲ್ಲಿ ಇರೋದು ನಾನು ಹುಡುಕಿ ಒಂದು 3rd ಫ್ಲೋರ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ, ಸೊ ನನ್ನ ರೂಮ್ ನಾನು ನೀಟಾಗಿ ಇಟ್ಕೊಳ್ಳೋದಿಲ್ಲ, ನಂಗೆ ಗಲೀಜ್ ನನ್ನ ಮಗ. ಸೊ ಯಾರು ಕೂಡ ಏನು ಹಿಂಗೆ ಇಟ್ಕೊಳ್ಳೋನೆ ಗಲೀಜಾಗಿ ಅಂತ ಮಾತ್ರ ಅನ್ಕೋಬೇಡಿ. ಇನ್ನೂ ಸ್ವಲ್ಪ ಇನ್ನೊಂದಷ್ಟು ದಿನ ಹೋದರೆ ನೀಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಈಗ ತೊಳಿಬೇಕು, ಎಲ್ಲ ಬೆಳಗ್ಬೇಕು, ತೊಳಿಬೇಕು. ನನ್ನ ಪ್ರೋಟೀನ್ ಫಸ್ಟೆಲ್ಲ ಮನೇಲಿ ನಾವು ತಿನ್ನೋಕ್ಕೆ, ಕುಡಿಯೋಕ್ಕೆ, ಪ್ರತಿಯೊಂದಕ್ಕೂ ಒಂದೊಂದೊಂದೊಂದು ಎತ್ಕೊಂಡು ಏನು ಮಾಡ್ತಾಯಿದ್ದೋ ಎಲ್ಲನೂ ತೊಳೆಯೋಕೆ ಹಾಕ್ಬಿಡ್ತದೆ. ಯಾಕಂದ್ರೆ ನಾವು ತೊಳಿತಿರ್ಲಿಲ್ಲ. ಈಗ ನಾವೇ ತೊಳಿಬೇಕಲ್ವಾ? ಸೊ ಗೊತ್ತಾಯ್ತದೆ. ಅದಕ್ಕೆ ನಾವು ಮುಚ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ, ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಯೂಸ್ ಮಾಡಿಬಿಟ್ಟು ಮಿಕ್ಕಿದ್ನೆಲ್ಲ ಹಂಗೆ ಇಡ್ತೀನಿ ಅಷ್ಟೇ. ನೀ ಬೆಡ್ನ ಕ್ಲೀನ್ ಇಟ್ಟಿಲ್ಲ, ಇದಕ್ಕೆಲ್ಲ ಕಾರಣ ಆಯ್ತು. ಅದನ್ನೆಲ್ಲ ಹೇಳರೆ ನೀವು ಅನ್ಕೊಂತೀರಾ ಯಾರೋ ದೊಡ್ಡ ಎದುರು ಪುಕ್ಲು ನನ್ನ ಮಗ ಆ ರೂಮಲ್ಲಿ ಒಬ್ಬನೇ ಹೆಂಗೆ ಮಲ್ಕೋತಾನೆ ಅಂತ. ನಾನು ಲೈಟ್ ಹಾಕೊಂಡು ಮಲ್ಕೋತೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಓಕೆ, ಸರಿ. ಫಸ್ಟ್ ಹೋಗಿದ್ದೆಲ್ಲ ತೊಳಿಬೇಕು. ಅದಕ್ಕೂ ಮುಂಚೆ ನಾನು ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಇನ್ನೂ ತಿಂದಿಲ್ಲ. ಟೈಮ್ ಆಲ್ರೆಡಿ 11. ಮ್ಯಾಗಿ ಆಯ್ತೈತೆ. ಸೊ ಯಾರಿಗಾರ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಮ್ಯಾಗಿದು. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಓಕೆ, ಏನು ಸ್ವಲ್ಪ ಹೊತ್ತು ಅಷ್ಟೇ. ಮ್ಯಾಗಿ ಮುಗೀತಿದ್ದಂಗೆ ಬಾಂಡಿಲೇ ತಿನ್ಕೊಳ್ಳೋದು. ಯಾಕಂತಂದರೆ ಈಗ ಪ್ಲೇಟ್ಗೆ ಹಾಕಿದ್ರೆ ಅದ್ರಲ್ಲಿ ತಿನ್ನೋಕ್ಕಾಗಲ್ಲ. ಪ್ಲೇಟಲ್ಲಿ ಫಸ್ಟ್ ಆಫ್ ಆಲ್ ಪ್ಲೇಟಲ್ಲಿ ತಿನ್ನೋಕ್ಕಾಗಲ್ಲ. ಮತ್ತು ಇನ್ನೂ ಅಂದರೆ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಬಟ್ಲನ್ನ. ಈಗ ಅದನ್ನ ಮತ್ತೆ ತೊಳ್ಕೊಂಡು ಅದನ್ನ ಇಟ್ಕೊಂಡು ತಿನ್ನೋದಷ್ಟೇ. ನಾನು ರಾಗ್ ತೋರಿಸ್ತಾ ಇದ್ದೀನಿ. ನಾವು ಹೆಂಗಿದ್ದೀನೋ, ನನ್ನ ರೂಮಲ್ಲಿ ನಾನು ಹೆಂಗಿರ್ತೀನೋ ಅದನ್ನೇ ನಿಮಗೆ ರಾಗ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಮಾಡೇ ಅದು ಹೆಂಗೋ ಮಾಡ್ತಿದ್ದಲ್ಲ ಆಗಲೇ ಮಾಡೇ. ನೀನು ನಿಜ ಆಂಜನೇಯನ್ ಭಕ್ತಿ ಆಗಿದ್ರೆ ಮಾಡೇ ನೀನು. ನಾವು ಮ್ಯಾಗಿ ತಿಂತಾ ಇದ್ದೀವಿ. ನಿನಗೆ ತಾಕತ್ತಿದ್ರೆ ನೀನು ಆಂಜನೇಯನ್ ಭಕ್ತಿ ಆಗಿದ್ರೆ ಮಾಡೇ ನೀನು, ನೋಡ್ತೀನಿ. ನೀನ್ ನಿಜವಾಗ್ದು ಆಂಜನೇಯನ್ ಭಕ್ತಿ ಆಗಿದ್ರೆ ಮಾಡಿಬಿಟ್ಟು ನೋಡ್ತೀನಿ. ಮ್ಯಾಗಿನ ನಮ್ಮ ಮನೆಯವ್ರ ಜೊತೆ ಮಾತಾಡಿದೆ, ನಮ್ಮ ತಂಗಿ ಜೊತೆ, ನೀವು ನೋಡ್ದಂಗೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡೆಲ್ಲ ಆದಮೇಲೆ ಮನೇನ ಕ್ಲೀನ್ ಮಾಡಬೇಕು. ಹೌದು, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ನಾನು ಕ್ಲೀನ್ ಆಗಬೇಕಲ್ವಾ, ಕ್ಲೀನಾಗಿ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ನಾನ ಮಾಡೋದು ತುಂಬ ಇದು. ಅದಕ್ಕೋಸ್ಕರ ಇಲ್ಲಿ ಸೋಲಾರ್ ಇಲ್ಲ. ಸೋಲಾರ್ ಇದೆ, ಬಟ್ ಆದರೆ ನನ್ನ ರೂಮ್ಗೆ ಕನೆಕ್ಟೆಡ್ ಇಲ್ಲ, ಮೇಲ್ಗಡೆ ಇರೋ ರೂಮ್ಗೆ. ಸೊ ಅದಕ್ಕೋಸ್ಕರ ನಮಗೆ ಈ ಥರ ನೀರಲ್ಲೇ ಕೊಟ್ಟಿದ್ದಾರೆ. ಐ ಮೀನ್ ಸೌದೆ ಹಾಕಿ ಇದು ಮಾಡಬೇಕು. ಸೌದೆ ತಂದು ಉರಿ ಹಾಕಿ ಅವೆಲ್ಲ ತುಂಬ ಕಷ್ಟದ ಕೆಲಸ. ಆ್ಯಂಡ್ ಇವಾಗ ಎಲ್ಲೋ ಥರದ ಸೌದೆಗಳನ್ನ ಇಲ್ಲಿ ಅದು ಮೇಲ್ಗಡೆಗೆ ಎತ್ತಿ ಇಲ್ಲಿ ಹಾಕೊಳ್ಳೋದು ತುಂಬ ಕಷ್ಟ ಆಯ್ತದೆ. ಅದಕ್ಕೆ ನಮ್ಮಪ್ಪ ಹೀಟರ್ನ ಕೊಡಿಸಿದ್ರು. ಹೀಟರ್ನ ಹಾಕಿ ನೀರನ್ನ ಬಿಸಿ ಮಾಡ್ಕೊಂಡು ಸ್ನಾನ ಮಾಡಿ. ಇಲ್ಲಿ ಪಾತ್ರೆಗಳು ಇಷ್ಟೇ ಇರೋದು, ಅಂದರೆ ನಾನು ಒಬ್ಬನೇ ಅಲ್ವ ಯೂಸ್ ಮಾಡೋದು. ಅದು ಪ್ರೋಟೀನ್ ಶೇಕ್ಗೆ, ಚಪಾತಿಗೆ, ತಿನ್ನೋಕ್ಕೆ, ಮ್ಯಾಗಿಗೆ ಮಾಡ್ಕೊಂಡಿರೋದು ಇಷ್ಟೇ ಇರೋದು ಈಗ ಸದ್ಯಕ್ಕೆ. ಇದಿಷ್ಟು ಚೆನ್ನಾಗಿ ಬೆಳಗ್ಗೆ ತೊಳೆದು ಎತ್ಕೊಂಡೋಗಿ ಮಡಗಬೇಕು. ಫಸ್ಟ್ ಈ ಕೆಲಸ ಮಾಡೋಣ ಬನ್ನಿ.
ಇಷ್ಟೋ ತನಕ ಪಾತ್ರೆ ಬೆಳಗಿದೆ. ಸೊ ನೋಡಿ, ಕಷ್ಟ ಐತೆ ಗೈಸ್. ಇಷ್ಟು ಬೆಳಗೋದು ತೊಳೆಯೋದು ಆದ್ರೂ ಕಷ್ಟ ಐತೆ, ಇಲ್ಲ ಅಂತಲ್ಲ. ನಾವೇನೋ ಅನ್ಕೊಂತೀವಿ ಯೂಸ್ ಮಾಡ್ಬಿಟ್ಟು ಬಿಸಾಕೋದು ದೊಡ್ಡದಲ್ಲ, ಬಟ್ ಅದನ್ನ ತೊಳೆದು ವಾಪಸ್ಸು ಹಂಗೆ ಇಡೋದು ತುಂಬ ಕಷ್ಟ ಇದೆ. ಆ ಬಟ್ಟೆ ಸ್ವಲ್ಪ ಒಗಿಬೇಕು. ಸೊ ಬಟ್ಟೆಗಳನ್ನ ತೋರಿಸಬಾರ್ದು ಗೈಸ್, ಇದನ್ನೆಲ್ಲ ತೋರಿಸ್ಬಾರ್ದು, ಇದೆಲ್ಲ ಸರಿ ಬರಲ್ಲ ತೋರಿಸಿದ್ರೆ. ಸೊ ಈಗ ಅದನ್ನ ಚೆನ್ನಾಗಿ ಸ್ವಲ್ಪ ತೋರಿಸ್ಬೇಡ್ದು, ಅದೆಲ್ಲ ಪರ್ಸ್ನಲ್ಲು. ಓಕೆನಾ? ಸೊ ಇವಾಗ ನಾನು ರೂಮ್ನ ಕ್ಲೀನ್ ಮಾಡಬೇಕು. ಸೊ ನೋಡಿ, ಈ ಥರ ತಿರುಗಿಸ್ದಾಗ ನಾನು 2 ಸತಿನೂ ನನ್ನ ಮುಖನೇ ನೋಡ್ಕೊಂಡೆ ನಾನು, ಅದಕ್ಕೆ ನಾನು ಈ ಸತಿ ಚೆಕ್ ಮಾಡಿದೆ. ಸೊ ಈಗೆಲ್ಲ ಈ ಥರ ಇದೆ. ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ. ಬಟ್ ಈ ಕಡೆದೆಲ್ಲ ಏನು ಮಾಡೋಕ್ಕೋಗಲ್ಲ, ಬಿಕಾಸ್ ಯಾಕಂದ್ರೆ ಮಾಡೋಕ್ಕಲ್ಲಿ ಏನು ಮುಳುಗೋಕ್ಕೆ ಅದೇ ರೀತಿ ಸೂಟ್ ಕೇಸ್ ತಂದು ಇಟ್ಕೊಂಡಿಲ್ಲ ಗಾಯ್ಸ್. ಬಡವರು ನಾವು, ತುಂಬ ಬಡವರು, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ನೋಡಿ ಹಿಂಗಿದೆ. ಸೊ ಈಗ ಇನ್ನೊಂದೇ ಒಂದು ಹಿಂಗೆ ಅನ್ನಷ್ಟಲ್ಲ ಎಲ್ಲನೂ ಕ್ಲೀನ್ ಮಾಡ್ತೀನಿ. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಅಲ್ಲೆಲ್ಲ ಪೇಪರೆಲ್ಲ ಇಟ್ಟು ನೀಟಾಗಿ ಅರೇಂಜ್ಮೆಂಟ್ಸ್ ಮಾಡಿ, ಆಮೇಲೆ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಹಂಗಂಗೆ ಇಟ್ಟು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿದ್ದೀನಿ. ಅದನ್ನಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ, ಆಮೇಲೆ ಬಂದು ಪುನಃ ಜೋಡಿಸ್ತೀನಿ. ಸೊ ಗಾಯ್ಸ್, ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ವೆಲ್ಕಮ್ ಬ್ಯಾಕ್. ನಾನು ಬಂದೆ ವಾಪಸ್ ಸ್ನಾನ ಮಾಡಿ, ಇವಾಗ ಫುಲ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ನಾನು ಈ ಮನೆಗೆ ಬಂದಾಗಿಂದ ಒಂದು ಸತಿನೂ ನಾನು ದೀಪ ಹಚ್ಚಿಲ್ಲ. ಯಾಕಂತ ಅಂದರೆ ನಾನು ದೀಪ ಇಲ್ಲಿ ತಂದಿಲ್ಲ. ಓಕೆನಾ? ಬಿಕಾಸ್ ನಮ್ಮ ಮನೇಲೆ ನಮ್ಮ ಮನೆ ಇರ್ತಾರೆ, ಇಲ್ಲೇ ನಮ್ಮ ಅಪ್ಪ ಅಂದ್ರೆ ಇಲ್ಲಿಂದ ಸಂಸಾರ ಮಾಡೋಕೆ ಹೋಯ್ತಾನೋ, ಓದಕ್ಕೆ ತಾನೇ ಹೋಯ್ತಾರದು, ಅದೆಲ್ಲ ಯಾಕೆ ಹಂಗೆ ಅಂತ ಬೈದ್ರು ನಮ್ಮಮ್ಮಗೆ. ಸರಿ ಆಯ್ತು ಅಂದ್ಬಿಟ್ಟು ಸುಮ್ಮನಾಗೋರು ನಮ್ಮಮ್ಮ. ಬಟ್ ಆದರೆ ಕೆಲವೊಂದು ನಾನು ಆಗಲಿ 2ನೇ ಸತಿ ಗಾಯ್ಸ್ ನನ್ನ ಫೋನ ಬಿಳ್ಸಕ್ಕೆ ನಾನು ಇದು ಮಾಡ್ತಾ ಇರೋದು. ಒಂದು ಸತಿ ಬೀಳ್ತು ಆಗಲೇ, ಸೊ 2ನೇ ಸತಿ. ಸೊ ಒಂದು ಮಾಮೂಲಿ ಅರ್ಶಿನ ಕುಂಕುಮ ಗಂಧದ ಕಡ್ಡಿ ಕರ್ಪೂರ ಇದನ್ನೆಲ್ಲ ಇಟ್ಟವ್ರೆ ಅವ್ರವ್ರು, ಅಂದರೆ ಅಮ್ಮನ ನಂಬಿಕೆ ಅದೆಲ್ಲ ಎಲ್ಲ ನಾವು ಇಲ್ಲ ಅಂತ ಆಗಲ್ಲ. ಆಲ್ರೆಡಿ ಒಂದು ಸತಿ ಮಳೆ ಬಂದೆ ಆಗಲೇ ಒಣಗೂ ಹೋಯ್ತೈತೆ. ನಾನು ಸ್ನಾನ ಮಾಡೋಕೆ ಹೋದಾಗ ಫುಲ್ ಅದರ ಇವಾಗಲೂ ಹಂಗೆ ಬೀಳ್ತು ಕೆಳಗಡೆ. ಬಟ್ ಆದರೆ ಕ್ಯಾಚ್ ಇಟ್ಕೊಂಡೆ, ಸದ್ಯ ಏನೂ ಆಗಲಿಲ್ಲ. ಮಳೆ ಬಂದು ಆಗಲೇ ನೆಂದು ಫುಲ್ಲು ಒಣಗೆ ಹೋಗ್ಬಿಡ್ತೈತೆ ಆಗಲೇ. ಈಗ ಒಂದು ಸ್ವಲ್ಪ ದೇವ್ರದ್ದು ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು 1-2 ಗಂಧದ ಕಡ್ಡಿ ಹಚ್ಚಿ ಸ್ವಲ್ಪ ಫ್ರೆಶ್ ಆಗಿರಲಿ ರೂಮು. ಅದಾದಮೇಲೆ ಊಟಕ್ಕೆ ಮಾಡಿಕೊಂಡು ಊಟ ತಿನ್ನೋದ. ಆಗಲಿ 4 ಗಂಟೆ ಆಗಿಬಿಡ್ತೈತೆ ಅನ್ನಿಸುತ್ತೆ ಟೈಮು. ಹೋಗಲಿ, ಏನೂ ಮಾಡೋಕ್ಕಾಗಲ್ಲ. ನಾನು ಊಟಕ್ಕೆ ಅಂತ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡ್ಕೊಂಡು ನಮಗೆ ಪೀನಟ್ ಬಟರು ಇದೆ, ಇದಕ್ಕೆ ಒಂದು ಕೆಚಪ್ಪು ಕೂಡ ಇದೆ. ಸೊ ಅದರಲ್ಲಿ ಅದರ ಒಂದು ಆಲ್ಮೋಸ್ಟ್ ಕೆಚಪ್ಪೇ ಚೆನ್ನಾಗಿರುತ್ತೆ, ಯಾಕಂದರೆ ಪೀನಟ್ ಬಟರ್ ಮತ್ತೆ ನೈಟ್ಗೆ ಯೂಸ್ ಮಾಡ್ತೀನಿ, ಚಪಾತಿಗಲ್ಲ ಬಟ್ ಬೇರೆದಕ್ಕೆ. ಸೊ ಹಾಯ್ ಗಾಯ್ಸ್, ಸೊ ಈಗ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸಾರಿ ಕಾಲಲ್ಲಿ ಟಚ್ ಮಾಡಿದೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ನಾನು ಕಾಲು ಮಡ್ಚೋಕ್ಕಾಗಲ್ಲ, ಜಿಮ್ಗೆ ಹೋಗ್ತೀನಿ, ತೊಡೆ ಸ್ವಲ್ಪ ದಪ್ಪ, ಆ ಕಾಲು ಮಡ್ಚೋಕ್ಕಂತೂ ಆಗೋದೇ ಇಲ್ಲ. ಸೊ 1 2 3 4 5 ಬಿಸಿ ಬಿಸಿ ಈಗ ತಾನೇ ಮಾಡಿ ಇಟ್ಟಿದ್ದು. ಸೊ ಅದಕ್ಕೋಸ್ಕರ ಇಷ್ಟೊಂದು ಬಿಸಿ ಇದೆ. ಓಕೆ, ಸೊ ಈಗೇನಾಗಿದೆ ಅಂದರೆ ಮ್ಯಾಟರು, ನಮ್ಮ ಫೋನ್ ಮಾಡ್ಬಿಟ್ಟು ಮಂಡ್ಯಕ್ಕೆ ಬಾ ಅಂತಾರೆ ಗೈಸ್. ನಿನ್ನೆ 4 ಗಂಟೆಗೆ ಬಂದೆ, ಈಗಾಗಲೇ 4 ಗಂಟೆಗೆ ಹೊರಡ್ತಾಯಿದ್ದೀನಿ. ಸೊ 4 ಗಂಟೆಲ್ಲ 6 ಗಂಟೆ ಈಗ ಹೊರಡು ಬನ್ನಿ ಬಾ 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 ಅಂತವ್ರೆ. ಯಾಕಂದರೆ ನಾಳೆ ಏನೋ ನಮ್ಮ ಮನೆ ದೇವ್ರದ್ದು ಅಭಿಷೇಕ ಏನೋ ಮಾಡಿಸ್ತವ್ರಂತೆ. ಸೊ ಬಾ ಬಾ ಬಾ
ನೀನು ಬೇಕಾದ್ರೆ ನಾಳೆ ಹೋಗುವಂತೆ ಮತ್ತೆ ಸಾಯಂಕಾಲದ ಮೇಲೆ ಅಂತ ಅಂತವ್ರೆ. ಏನು ಗಾಯ್ಸ್ ಮಾಡೋದು, ನನಗೆ ಹೋಗೋದು ಬರೋದು ಏನು ಮ್ಯಾಟ್ರ್ ಆಯ್ತಾಯಿಲ್ಲ. ಯಾಕಂತಂದರೆ ಡೈಲಿ ಓಡಾಡ್ತೀನಲ್ಲ, ಅದಕ್ಕೇನು ಅನ್ನಿಸ್ತಿರ್ಲಿಲ್ಲ. ಈಗ ನಾನು ವ್ಲಾಗ್ನ ಮನೆಗೆ ಗಂಟ ತಗೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿಲಿದ್ದೀನಿ. ಅನ್ಕೋಬೋದು ದೊಡ್ಡ ತಿಕ್ಲು ನನ್ನ ಮಗ ಅಂತ. ಈ ತಿಕ್ಲು ನನ್ನ ಮಗ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮತ್ತು ಒಳ್ಳೊಳ್ಳೆ ಕಾಮಿಡಿ ವೀಡಿಯೋಸ್ನ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ನಾನೀಗ ಮಂಡ್ಯಗೆ ಹೊರಡ್ತಾ ಇದ್ದೀನಿ. ಮನೆಯವ್ರು ಹೇಳೋ ಮಾತನ್ನ ಕೇಳಬೇಕು, ಕೇಳಲಿ ಅಂದರೆ ಸುಮ್ಮನೆ ಬಯಸ್ಕೋಬೇಕು. ಮತ್ತು ಆಮೇಲೆ ನೆಕ್ಸ್ಟು ನಾವು ಹೇಳೋ ಮಾತನ್ನ ಅವ್ರು ಕೇಳೋದಿಲ್ಲ, ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದೇನೋ. ಸೊ ಅದಕ್ಕೋಸ್ಕರ ನನ್ನ ಪಾಲಿಸಿ ಅದು, ನಾನು ಕೇಳೋದನ್ನೆಲ್ಲ ಅವ್ರು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಹೇಳೋದನ್ನ ನಾನು ಕೇಳ್ತೀನಿ ಎಲ್ಲ ವಿಷಯದಲ್ಲೂ, ಕೆಲವೊಂದ್ರಲ್ಲಿ ಬಿಟ್ಟು. ಈಗ ಅದಕ್ಕೆ ನಾನು ಮಂಡ್ಯಗೆ ಹೊರಡ್ತಾಯಿದ್ದೀನಿ. ನನ್ನ ಕೆಲಸ ಇತ್ತು, ಬಟ್ ಆದರೂ ನಾನು ನೋಡ್ತಾ ಇದ್ದೀನಿ. ಏನಂದರೆ ನಾನು ನೋಡ್ಕೊಳ್ತೀನಿ ಬಾ ಅಂತ ಅಂದರು ಅವರು. ನೋಡ್ಕೊಳ್ತೀನಿ ಅಂದಮೇಲೆ ನನಗೆ ಯಾವ ಟೆನ್ಷನ್ಸ್ ಇರೋಲ್ಲ, ಏನೂ ಇರೋಲ್ಲ. ಅದಕ್ಕೋಸ್ಕರನೇ ನಾನು ನೋಡ್ತಾ ಇದ್ದೀನಿ ಇವಾಗ ಇಲ್ಲಿಂದ. ಸೊ ನಾವು ಮಂಡ್ಯಗೆ ಹೋಗ್ತಾಯಿದ್ದೀವಿ. ಸೊ ಮಂಡ್ಯಗೆ ಹೋದ್ಮೇಲೆ ನಾನು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಅಂದರೆ ಅಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಗೈಸ್, ನಾನಿವಾಗ ಮಂಡ್ಯಕ್ಕೆ ಬಂದೆ ಬಸ್ಸಲ್ಲಿ. ತುಂಬಾ ಮಳೆ ಬರ್ತಾಯಿದೆ ಮಂಡ್ಯದಲ್ಲಿ, ಯಾಕೋ ಗೊತ್ತಿಲ್ಲ, ಬಟ್ ಮಳೆ ಬಂದು ಎಲ್ಲ ನಿಂತಿದೆ, ಓಕೆನಾ? ಸೊ ಇವಾಗ ನಂದು ಯಾಕೆ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಂತಂದರೆ, ನನಗೆ ಬಸ್ ಸಿಕ್ಕಿದೆ ತುಂಬ ಲೇಟು. ನಾನು 6:30 ಅಷ್ಟರಲ್ಲಿ ಬಂದು ನಿಂತ್ಕೊಂಡೆ. ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಸಿಕ್ಬಿಡುತ್ತೆ ಅಂತ ಅನ್ಕೊಂಡು ನಾನು ನಿಂತ್ಕೊಂಡ್ರೆ ಏನು ಬಸ್ಸೇ ಬರಲಿಲ್ಲ ಅಲ್ಲಿ ಸವಾರ್ ಬರೋಕ್ಕೆ. ನನಗೂ ಬೇಜಾರಾಯಿತು. ಅದಾದಮೇಲೆ ಏನು ಮಾಡಿದೆ, ಅಲ್ಲಿಂದ ನಡ್ಕೊಂಡು ಸ್ವಲ್ಪ ಇನ್ನೊಂದು ಸ್ಟಾಪ್ ಅಲ್ಲಿಂದ ನಡ್ಕೊಂಡು ಹೋದೆ. ಅಂದರೆ ಅಲ್ಲಿ ಯಾವ್ದಾರು ಒಂದು ಸೈಕಲ್ ಸಿಗ್ಬೋದೇನೋ ಅಂತ. ಮೈಸೂರಲ್ಲಿ ಸೈಕಲ್ ಸಿಗುತ್ತೆ, ಆ ಸೈಕಲ್ ತಗೊಂಡು ಇನ್ನೊಂದು ಜಾಗಕ್ಕೆ ಹೋಗ್ಬೋದು ಆ ಥರ ಅಂದ್ಕೊಂಡು ನಾನೇನು ಮಾಡಿದೆ, ಆ್ಯಪೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಹೋದರೆ ಆ ಸ್ಟಾಪ್ ಹೋಯ್ತಿದ್ದಂಗೆ ಬಸ್ ಬಂತು. ಆ ಬಸ್ ಅಜ್ಜಿ ಹೆಂಗೋ ಬತ್ತಂತ ಹತ್ಕೊಂಡು ಸಬರ್ಗೆ ಹೋಗಿ ಸಬರಿಂದ ಇವಾಗ ಮಂಡ್ಯಕ್ಕೆ ಬಂದಿದ್ದೀನಿ. ಸೊ ಈಗ ನಮ್ಮಮ್ಮ ಬರ್ತಾರೆ. ನಮ್ಮಮ್ಮ ಬರ್ತಿದ್ದಂಗೆ ನಾವು ಹೋಯ್ತಾ ಇರೋದೆ ಮನೆಗೆ. ಅವರು ಒಂದಷ್ಟು ಏನೋ ಐಟಮ್ಸ್ ಎಲ್ಲ ತಗೊಬೇಕು ಅಂತ ಇದ್ರು. ಸೊ ಅವರೇ ಬರ್ತಾ ಇರ್ಬೋದೇನೋ, ನನ್ನ ಪ್ರಕಾರ ಅದು ಅವರೇ ಇರಬೇಕು ಅನ್ಕೋತೀನಿ, ಬಟ್ ಗೊತ್ತಿಲ್ಲ ಅವರೇನಂತ. ಅಲ್ಲ ಗೈಸ್, ಅವರಲ್ಲ, ನೋಡ್ಬೇಕೀಗ. ಇಲ್ಲೇ ಇಲ್ಲೇ ಒಂದು ದೇವಸ್ಥಾನ ಐತೆ, ಗಣಪತಿ ದೇವಸ್ಥಾನ ಅಂತ. ಅಲ್ಲಿ ಐಟಮ್ಸ್ ಏನೋ ತಗೊತವ್ರಂತೆ. ನಾಳೆ ಏನೋ ಪೂಜೆ ಐತೆ, ಅದ್ರದ್ದು ಬ್ಲಾಗ್ ಮಾಡ್ತೀನಿ, ನೋಡ್ತಾ ಇರಿ. ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡಿ. ಸಾರಿ, ನಾನು ಮನೆಗೆ ಬಂದಮೇಲೆ ಮರ್ತ್ಕೊಂಡ್ಬಿಟ್ಟೆ, ವ್ಲಾಗ್ ಮಾಡೋದೇ ಮರ್ತ್ಕೊಂಡ್ಬಿಟ್ಟೆ ನಾನು. ಊಟ ಎಲ್ಲ ಮುಗೀತು, ಫುಲ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತವ್ರೆ. ನಾಳೆ ಸ್ವಲ್ಪ ಏನೋ ಫಂಕ್ಷನ್ ಅಲ್ಲ, ಪೂಜೆ ಮನೆ ದೇವ್ರಿಗೆ. ಅದಕ್ಕೋಸ್ಕರ ಕೇಳಿಸ್ತಾ ಇರ್ಬೋದು ನಮ್ಮ ಅಮ್ಮನ ಸೌಂಡು. ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಇಬ್ಬರು ಕೂಡ ಕೆಲಸ ಮಾಡ್ತಾನೆ ಅವರೇ ಪಾಪಚ್ಚೆ. ಸೊ ನಾನೇನು ಹೆಲ್ಪ್ ಮಾಡೋವಂಥದ್ದು ಏನಿಲ್ಲ, ಅಲ್ಲಿ ಅವರಿಬ್ಬರೇ ಮಾಡ್ಕೊಳ್ಳೋವಂಥದ್ದು ಇರೋದು. ಮಾಡ್ತೀನಿ ಅಂತಂದರೆ ಹೋಗಿ ಮಾಡ್ಬೋದು ನಾನು, ಬಟ್ ಆದರೆ ಸುಮ್ಮನೆ ಆಗಬೇಕು ಅಂತ ಸುಮ್ಮನಾಗೋದೆ ನಾನೇ. ಸೊ ಓಕೆ, ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ನೋಡಿರೋದಕ್ಕೆ ಥ್ಯಾಂಕ್ಸ್, ವೀಡಿಯೋನ. ಆ್ಯಂಡ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನನ್ನ ಅಕೌಂಟ್ನ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಯಾವ ರೀತಿ ವಿಡಿಯೋ ಬೇಕು ಅಂತ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಯಾರಾದರೂ ಈ ಥರ ರೂಮ್ ಮಾಡಿಕೊಂಡು ಈ ಥರ ಏನಾರ ಕೆಲಸಗಳನ್ನ ಮಾಡಿರೋದು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೋಡೋದ ನಂತರ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಮತ್ತು ಮನೇಲಿ ಕೆಲಸ ಮಾಡಿರೋದ್ರೂ ಪರವಾಗಿಲ್ಲ, ಅದನ್ನೂ ಕಮೆಂಟಲ್ಲಿ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋದು ಎಷ್ಟು ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಂಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಬಾಯ್ ಬಾಯ್, ಟಾಟಾ.